ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದೇಶ ಎಷ್ಟೇ ಡಿಜಿಟಲೈಸ್ ಆದರೂ ಸಹ ಈಗಲೂ ಎಷ್ಟೋ ಗೌರ್ನಮೆಂಟ್ ಕೆಲಸಗಳಿಗೆ ನಾವು ಫಾರಮನ್ನು ಪ್ರಿಂಟ್ಔಟ್ ತಕ್ಕೊಂಡು ಫಿಲ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ಎಷ್ಟೋ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅಂದ್ಬಿಟ್ಟು ನೂರಾರು ಪೇಜನ್ನು ಪ್ರಿಂಟೌಟ್ ತಗೊಂಬನ್ನಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಈಗಲೂ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ರಿಪೋರ್ಟನ್ನು ಪ್ರಿಂಟೌಟ್ ಮಾಡಿ ಕೆಲವೊಂದು ಪೇಜ್ಗಳನ್ನು ಕಲರ್ ಪ್ರಿಂಟೌಟ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಮೆಜಾರಿಟಿ ಆಫ್ ದ ವರ್ಕ್ಗಳು ಈಗಲೂ ಸಹ ಪೇಪರ್ನಲ್ಲೇ ನಡೆಯೋದು. ನಾವು ಪ್ರಿಂಟೌಟ್ನ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಸೊ ನೀವೇನಾದರೂ ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸಿಗೆ ಒಂದು ಪ್ರಿಂಟರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಇವತ್ತು ನನ್ನ ಮುಂದೆ HP ಸ್ಮಾರ್ಟ್ ಟ್ಯಾಂಕ್ 580 ಪ್ರಿಂಟರ್ ಇದೆ ಆಯಿತಾ. ಇದರಲ್ಲಿ ನಮಗೆ ಕಲರ್ ಪ್ರಿಂಟಿಂಗ್ ಕೂಡ ಸಿಗ್ತಾ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ಸಿಗುತ್ತೆ, ಸ್ಕ್ಯಾನರ್ ಸಹ ಇದೆ ಮತ್ತು ಇದು ಸ್ಮಾರ್ಟ್ ಪ್ರಿಂಟರ್ ಆಯಿತಾ. ಇದು ಇಂಕ್ ಟ್ಯಾಂಕ್ ಪ್ರಿಂಟರ್ ಆಗಿರೋದ್ರಿಂದ ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ. ಇಂಕನ್ನು ಬೇಕಾದ್ರೆ ನಾವೇ ಫಿಲ್ ಮಾಡ್ಕೋಬೋದು. ಕಂಪ್ಲೀಟ್ ಮಾಹಿತಿಯನ್ನು ಈ ಇಂಕ್ ಟ್ಯಾಂಕ್ ಪ್ರಿಂಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಪ್ರಿಂಟರ್ನ ಜೊತೆಗೆ 2 ಪ್ರಿಂಟ್ ಹೆಡ್ಗಳು ಸಿಗುತ್ತೆ, ಒಂದು ಬ್ಲ್ಯಾಕು ಇನ್ನೊಂದು ಕಲರು. ಅದನ್ನು ನಾವೇ ಆರಾಮಾಗಿ ಹಾಕೋಬೋದು. ಇಲ್ಲಿ ಹಾಕೋದಕ್ಕೆ ಜಾಗ ಕೊಟ್ಟಿರ್ತಾರೆ ಆಯಿತಾ. ತುಂಬ ಸಿಂಪಲ್ಲು, ಏನು ಕಾಂಪ್ಲಿಕೇಟೆಡ್ ಇಲ್ಲ. ನಮಗಿಲ್ಲಿ ಇಂಕ್ ಹಾಕೋದಕ್ಕೆ ಟ್ಯಾಂಕ್ಗಳಿದೆ. ಆ ಪರ್ಟಿಕ್ಯುಲರ್ ಕಲರ್ ಇಂಕನ್ನು ಹಾಕಬೇಕಾಗತ್ತೆ. ಈ ಪ್ರಿಂಟರ್ನ ಜೊತೆಗೆ ಕಲರಿಗೆ 3 ಬಾಟಲ್ನ ಕೊಟ್ಟಿದ್ದಾರೆ, ಒಂದು ಯೆಲ್ಲೋ, ಇನ್ನೊಂದು ಮೆಜೆಂಟಾ ಮತ್ತು ಇನ್ನೊಂದು ಸಯಾನು. ಸೊ ಅದೇ ಪರ್ಟಿಕ್ಯುಲರ್ ಟ್ಯಾಂಕಿಗೆ ಹಾಕಬೇಕಾಗತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟಿಂದು 2 ಬಾಟ್ಲನ್ನು ಕೊಟ್ಟಿದ್ದಾರೆ, 135 mm. ಆರಾಮಾಗಿ 3 ಸಲ ಟ್ಯಾಂಕನ್ನು ಫಿಲ್ ಮಾಡ್ಬೋದು. ಸೊ ಅವ್ರು ಹೇಳೋ ಪ್ರಕಾರ ಇವ್ರು ಕೊಟ್ಟಿರುವಂಥ ಕಲರ್ನಲ್ಲೇ ನಾವು ಸುಮಾರು 8,000 ಬ್ಲ್ಯಾಕ್ ಆ್ಯಂಡ್ ವೈಟ್ A4 ಶೀಟನ್ನು ಪ್ರಿಂಟ್ ಮಾಡ್ಬೋದು ಮತ್ತು 6,000 ಕಲರ್ ಪ್ರಿಂಟನ್ನು ಪ್ರಿಂಟ್ ಮಾಡ್ಬೋದಂತೆ. ಸೂಪರ್ ವಿಷಯ. ಈ ಪ್ರಿಂಟರ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಂತು ಅಂದರೆ ಸಾಲಿಡ್ ಆಗಿದೆ. ಬರೀ 5 kg ವೆಯ್ಟ್ ಇದೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಮತ್ತು ಸ್ಕ್ಯಾನರ್ ನೋಡ್ತಾ ಇದ್ದೀರಾ, A4 ಸೈಜಿಂದು ಸ್ಕ್ಯಾನರ್ ನಮಗೆ ಸಿಗ್ತಾ ಇದೆ. ಅದಕ್ಕಿಂತ ಸೈಜ್ ಕಡಿಮೆ ಇದ್ದರೆ A5 ಸೈಜ್ ಎಲ್ಲ ಇದ್ರೂ ಕೂಡ ನಮಗೆ ಇಲ್ಲಿ ಗೈಡೆಡ್ ಮೆಜರ್ಮೆಂಟ್ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಈ ಇನ್ಪುಟ್ ಟ್ರೇ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಒಳಗಡೆ ಇರುತ್ತೆ. ನಾವು ಬೇಕು ಅಂದರೆ ಹೊರಗಡೆ ತಕ್ಕೋಬೋದು ಈ ರೀತಿ. ಸೊ A4 ಸೈಜ್ ಶೀಟನ್ನು ನಾವು ಆರಾಮಾಗಿ ಹಾಕ್ಬೋದು. ನೋಡಿ, ಹಾಕ್ಬಿಟ್ಟೆ ತೋರಿಸ್ತೀನಿ ನಾನು ನಿಮಗೆ. ಈ ಇನ್ಪುಟ್ ಟ್ರೇನಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ 100 A4 ಸೈಜ್ ಶೀಟನ್ನು ನೀವು ಆರಾಮಾಗಿ 100 ಶೀಟನ್ನು ಹಾಕೋಬೋದು. ಇನ್ನು ಔಟ್ಪುಟ್ ಟ್ರೇಗೆ ಬಂತು ಅಂದರೆ ನೋಡ್ತಾ ಇದ್ದೀರಾ, ಪ್ರಿಂಟಾಗಿ ಹೊರಗಡೆ ಬರುವಂಥ ಟ್ರೇ ಇದು. ಸೊ ಈ ರೀತಿ ಒಳಗಡೆ ಇರುತ್ತಿದುವೆ. ಸೊ ನಾವು ಬೇಕು ಅಂದಾಗ ಸ್ಲೈಡ್ ಮಾಡ್ಕೊಂಡು ತಕ್ಕೋಬೋದು. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ 30 ಶೀಟ್ಗಳು ಔಟ್ಪುಟ್ ಬರುತ್ತೆ. 30 ಆದಮೇಲೆ ನೀವು ತಕ್ಕೊಂಬಿಟ್ಟು ಸೈಡ್ಗೆ ಇಟ್ಕೋಬೋದು ಆಯಿತಾ. ಸೊ ನನಗಂತೂ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸ್ ಮಾಡ್ತು. ಡಿಸ್ಪ್ಲೇಗೆ ಬಂತು ಅಂದರೆ 1.2 ಇಂಚಿಂದು LCD ಡಿಸ್ಪ್ಲೇ ಇದೆ. ಇದರಲ್ಲಿ ಟೋಟಲ್ ನಮಗೆ 33 ಸೆಗ್ಮೆಂಟ್ಸ್ಗಳು ಸಿಗುತ್ತೆ ಮತ್ತು ಬಟನ್ಸ್ ಕೂಡ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಕಲರ್ ಬೇಕಾ ನಿಮಗೆ, ಕಲರಿಗೆ ಸಪ್ರೇಟ್ ಬಟನ್ನು. ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ, ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಸಪ್ರೇಟ್ ಬಟನ್ನು. ಅಂದರೆ ನಾವು ಏನೋ ಒಂದು ಇಡ್ತೀವಿ, ಇಲ್ಲಿಗೆ ನಾವು ಜೆರಾಕ್ಸ್ ಮಾಡ್ಕೋಬೇಕು ಅಂದರೆ ಕಾಪಿ ಮಾಡ್ಕೋಬೇಕು. ಸೊ ಕಲರ್ ಕಾಪಿ ಬೇಕಾ, ಕಲರ್ ಬಟನ್ ಅಮುಕ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟನ್ನ ಅಮುಕ್ಬೋದು. ನಮಗೆ ಎಷ್ಟು ಕಾಪಿ ಬೇಕೋ ಅದು ನಾವು ಜಾಸ್ತಿ ಕಡಿಮೆ ಬೇಕಾದರೂ ಇಲ್ಲೇ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಅಂತ ಅಂದರೆ 99 ಕಾಪೀಸ್ ತನಕ ನಾವು ಒಂದು ಸ್ಕ್ಯಾನ್ ಮಾಡಿದ್ರೆ ಅದನ್ನು 99 ಕಾಪೀಸ್ ತನಕ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ನಿಮಗೆ ಡೆಮೋನೇ ತೋರಿಸ್ಬಿಡ್ತೀನಿ ಆಯಿತಾ. ಸೊ ಫಸ್ಟು ಇಲ್ಲೊಂದು ಸಣ್ಣ ಕ್ಯಾಲೆಂಡರ್ ಇದೆ. ಸೊ ಇದನ್ನು ಇಟ್ಬಿಟ್ಟು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ತೆಗೆಯೋಣ. ಸೊ ಅದೇ ಆಟೋಮೆಟಿಕ್ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ನೋಡಿ, ಸ್ಕ್ಯಾನ್ ಆಗ್ತಾಯಿದೆ. ಸೈಮಲ್ಟೇನಿಯಸ್ಲಿ ಪ್ರಿಂಟೌಟ್ ಕೂಡ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಫಾಸ್ಟ್ ಆಗಿದೆ ಅಂದ್ಬಿಟ್ಟು ನಿಮ್ಗೆ ಇಲ್ಲೇ ಗೊತ್ತಾಯಿತು ಅಂತ ಅನ್ಕೋತೀನಿ. ಅದರ ಸ್ಪೀಡ್ ಕೂಡ ಆಮೇಲೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಾನು ಒಂದು ಕಲರ್ ಸೇಮ್ ಏನಿದೆ ಅದನ್ನು ಕಲರ್ ಪ್ರಿಂಟ್ ತೆಗಿಬೇಕು ಅಂದರೆ ಇಲ್ಲಿ ಕಲರ್ ಬಟನ್ ಇದೆ. ಸೊ ಇದನ್ನು ಪ್ರೆಸ್ ಮಾಡಿದೆ ಅಂತ ಅಂದರೆ ಅದು ಸ್ಕ್ಯಾನ್ ಆಗಿ ಕಲರ್ ಪ್ರಿಂಟೌಟನ್ನು ನಮಗೆ ಕೊಡುತ್ತೆ. ಸೊ ಕಲರ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಯಿತಾ. ಸೊ ನೋಡ್ತೀರಾ ನೀವೇ. ಸೊ ನೋಡಿ, ಸ್ಕ್ಯಾನ್ ಆಗ್ತಾ ಇದೆ. ಅದು ಡೀಟೇಲಾಗಿ ಸ್ಕ್ಯಾನ್ ಮಾಡುತ್ತೆ ಕಲರ್ ಆಗಿರೋದ್ರಿಂದ. ಒಂದು ಪರ್ಟಿಕ್ಯುಲರ್ ಸಿಂಗಲ್ ಕಲರ್ನ ಇದು 24 ಬಿಟ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತಂತೆ ಆಯಿತಾ. 10 ಬಿಟ್ ಅಂತ ಅಂದರೆ 1 ಬಿಲಿಯನ್ ಕಲರ್ ಅಂದರೆ 100 ಕೋಟಿ ಕಲರ್ಸು. ಇನ್ನು 24 ಬಿಟ್ ಅಂದರೆ ಎಷ್ಟು ಕಲರ್ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡ್ಕೊಳ್ಳಿ. ಸೊ ಸ್ಕ್ಯಾನ್ ಆಯಿತು. ಸೊ ಪ್ರಿಂಟೌಟ್ ನೋಡಿ ಹೊರಗಡೆ ಬಂತು. ಈಗ ಕಲರ್ನಲ್ಲಿ ನಮಗೆ ಪ್ರಿಂಟೌಟನ್ನು ಕೊಟ್ಟಿದೆ. ಈ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟು, ಈ ಕಡೆ ಕಲರು. ನಾನೊಂದು ID ಪ್ರಿಂಟೌಟ್ ಮಾಡು ಕೂಡ ತೋರಿಸ್ತೀನಿ. ನಮಗಿಲ್ಲಿ ಒಂದು IDಗೆ ಅಂದ್ಬಿಟ್ಟು ಡೆಡಿಕೇಟೆಡ್ ಬಟನ್ನ ಕೊಟ್ಟಿದ್ದಾರೆ ಆಯಿತಾ. ಸೊ IDದೆ ಲೋಗೋ ಇದೆ, ಕಾಣಿಸುತ್ತೆ ನಮಗೆ. ನಾವಿದರಲ್ಲಿ ಆಧಾರ್ ಕಾರ್ಡ್ನೋ, ಪ್ಯಾನ್ ಕಾರ್ಡ್ನೋ ಅಥವಾ ಇನ್ನೊಂದೇನೋ ಪಾಸ್ಪೋರ್ಟ್ನೋ ಏನೋ ಸ್ಕ್ಯಾನ್ ಮಾಡಬೇಕು ಅಂದರೆ ತುಂಬ ಸಿಂಪಲ್. ಏನಕ್ಕೆ ಅಂದರೆ ತೋರಿಸ್ತೀನಿ. ನಾನು ಇದನ್ನು ಪಕ್ಕಕ್ಕಿಟ್ಟು ಈ ಒಂದು IDನ ಇಲ್ಲಿ ಇಟ್ಟೆ ಅಂತ ಅಂದರೆ ನಾನು IDಯನ್ನು ಪ್ರೆಸ್ ಮಾಡ್ತೀನಿ. ಸೊ ID ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಇಲ್ಲಿ ಕೇಳುತ್ತೆ ನೋಡಿ, ಬ್ಲಿಂಕ್ ಆಗ್ತದೆ.
ಅಲ್ಲಿ ಒಂದು ಕಲರ್ ಬ್ಲಿಂಕ್ ಆಗ್ತದೆ, ಈ ಕಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲಿಂಕ್ ಆಗ್ತದೆ. ಸೊ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ ಅಥವಾ ಕಲರ್ ಬೇಕಾ ಅಂತ ಕೇಳ್ತಾ ಇದೆ. ನಾನು ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಪ್ರೆಸ್ ಮಾಡ್ತೀನಿ. ಈಗೇನು ಮಾಡುತ್ತೆ, ಅದು ಸ್ಕ್ಯಾನ್ ಮಾಡುತ್ತೆ. ಆಯಿತಾ, ಒಂದು ಸೈಡನ್ನು ಸ್ಕ್ಯಾನ್ ಮಾಡುತ್ತೆ. ನೋಡಿ, ಸ್ಕ್ಯಾನ್ ಆಯಿತು ಒಂದು ಸೈಡು. ನಾವೀಗೇನಪ್ಪ ಮಾಡಬೇಕು ಅಂತ ಅಂದರೆ ನೆಕ್ಸ್ಟು ಇನ್ನೊಂದು ಸೈಡನ್ನು ಸ್ಕ್ಯಾನ್ ಮಾಡೋಕ್ಕೆ ಕೇಳ್ತಾ ಇದೆ ಅಲ್ಲಿ. ಸೊ ಒಟ್ಟಿಗೆ ನೋಡಿ, ಇಲ್ಲಿ ಸಿಂಬಲ್, ಸ್ಕ್ಯಾನಿಂಗ್ ಸಿಂಬಲ್ ಬಂತು ಇಲ್ಲಿಗೆ. ನಾನೇನು ಮಾಡಬೇಕು, ಈಗ ಇನ್ನೊಂದು ಸೈಡನ್ನು, ಒಂದು ಸೈಡ್ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡನ್ನು ನಾನು ಇಡಬೇಕಾಗತ್ತೆ. ಸೊ ಇನ್ನೊಂದು ಸೈಡ್ ಇಟ್ಟೆ ಅಂತ ಅಂದರೆ ಮತ್ತೆ ಈಗ ನೋಡಿ ಪ್ರೆಸ್ ಮಾಡಬೇಕು. ಆಟೋಮೆಟಿಕ್ಕು ಎರಡು ಸೈಡನ್ನು ನಾವು ಸ್ಕ್ಯಾನ್ ಮಾಡಿ ಮಾಡೋ ರೀತಿ ಫೀಚರ್. ತುಂಬ ಪ್ರಿಂಟರ್ಗಳಲ್ಲಿ ಒಂದು ಆಪ್ಷನ್ ಇರಲ್ಲ. ಸೊ ದೊಡ್ಡ ದೊಡ್ಡ ಜೆರಾಕ್ಸ್ ಮೆಷಿನ್ ಅಂಗಡಿಗಳಲ್ಲಿ ಈ ರೀತಿ ಆಪ್ಷನ್ ಇರುತ್ತೆ, ಮೆಜಾರಿಟಿ ಪ್ರಿಂಟರ್ಗಳಲ್ಲಿ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಈ ಸ್ಕ್ಯಾನರ್ನಲ್ಲೇ ನಾವು ಐಡಿಯನ್ನು ಒಂದೇ ಒಂದು ಪ್ರಿಂಟಲ್ಲಿ ಒಂದೇ ಸಲ ಬರೋ ರೀತಿ ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಫೀಚರ್ ನೋಡಿ, ಅಕ್ಕಪಕ್ಕ ಎರಡರಲ್ಲೂ ಅಕ್ಕಪಕ್ಕ ಬಂದ್ಬಿಡ್ತು. ಬೆಂಕಿ ಫೀಚರ್ ಅಂತೀನಿ. ಇನ್ನು ನಮ್ಗೆ ಇದರಲ್ಲಿ ವೈಫೈದು ಒಂದು ಬಟನ್ ಇದೆ ಮತ್ತು ಅದರಲ್ಲಿ LED ಕನೆಕ್ಟ್ ಆಗಿದೆ, LED ಕೂಡ ಆನ್ ಆಗಿರುತ್ತೆ. ಇನ್ಫಾರ್ಮೇಷನ್ ಬಟನ್ ಇದೆ, ಅಂದರೆ ಈ ಪ್ರಿಂಟರ್ದು ಏನೆಲ್ಲ ಸೆಟ್ಟಿಂಗ್ ಇದೆ ಅದ್ರ ಬಟನ್ನು, ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತು ನ್ಯಾವಿಗೇಟ್ ಮಾಡೋದಕ್ಕೆ ಒಂದು ಬಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಬಟನ್ ನಮಗೆ ಸಿಗ್ತಾ ಇದೆ. ನಾವು ಇದನ್ನು ಬೇಕು ಅಂತ ಅಂದರೆ USB ಮುಖಾಂತರ ನಮ್ಮ PC ಕನೆಕ್ಟ್ ಮಾಡ್ಕೋಬೋದು. ಕೇಬಲ್ ಇದೆ, ಅಥವಾ ವೈರ್ಲೆಸ್ಲಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ನ ಮುಖಾಂತರ ಅದೊಂದು ಅಪ್ಲಿಕೇಶನ್ ಇದೆ ಆಯಿತಾ, HP ಸ್ಮಾರ್ಟ್ ಆ್ಯಪ್ ಅಂತ. ಸೊ ಆ ಅಪ್ಲಿಕೇಶನ್ ಕೂಡ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಅದರಲ್ಲೇ ನೀವು ಬೇಕಾದರೆ ಡಾಕ್ಯುಮೆಂಟನ್ನು ಪ್ರಿಂಟ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ಪ್ರಿಂಟ್ ಮಾಡಿ ಬೇಕಾದ್ರೆ ತೋರಿಸ್ಬಿಡ್ತೀನಿ. ಅಪ್ಲಿಕೇಶನ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಅಲ್ಲೇ ಸ್ಕ್ಯಾನ್ ಬೇಕಾದ್ರೆ ಮಾಡ್ಬೋದು, ಅಥವಾ ನೀವು ಅಲ್ಲೇ ಒಂದು ಫೋಟೋ ತೆಗೆದುಬಿಟ್ಟು ಪ್ರಿಂಟ್ಔಟ್. ಈ ಅಪ್ಲಿಕೇಶನ್ ಒಳಗಡೆ ಕ್ಯಾಮ್ರಾ ಸ್ಕ್ಯಾನ್ ಇದೆ, ಪ್ರಿಂಟ್ ಫೋಟೋಸು ಏನು ಬೇಕಾದರೂ ನಾವು ಇಲ್ಲೇ ಪ್ರಿಂಟ್ ಮಾಡ್ಬೋದು. ಸೊ ನಾನು ಏನು ಮಾಡ್ತೀನಿ, ಈಗ ಒಂದು PDF ಪ್ರಿಂಟ್ ಮಾಡ್ತೀನಿ. ತೋರಿಸ್ತು ನನಗಿಲ್ಲಿ ಪ್ರಿಂಟ್ ಪ್ರಿವ್ಯೂ, ಪ್ರಿಂಟು ಒಂದು ಕಾಪಿ ಪ್ರಿಂಟ್ ಮಾಡ್ತೀನಿ. ಸೊ ಎಷ್ಟು ಶೀಟ್ ಬೇಕು, ಎಷ್ಟು ಪೇಜ್ ಬೇಕು, ನಾವು ಕಂಪ್ಯೂಟರ್ನಲ್ಲಿ ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ರೀತಿ ನಾವು ಪ್ರಿಂಟನ್ನು ಮಾಡ್ಬೋದು. ಪ್ರಿಂಟ್ ಕೊಟ್ಟೆ ಅಂದರೆ ನೋಡಿ, ಪ್ರಿಂಟಿಂಗ್ ತಗೊಂತು. ವೈರ್ಲೆಸ್ಲಿ ಫೋನಿಂದ ಪ್ರಿಂಟ್ ಕೊಡ್ತಾ ಇದ್ದೀನಿ ನಾನು. ಕ್ರೇಜಿ ಅಲ್ವಾ? ಸೂಪರ್ ಮಾತ್ರ. ನೋಡಿ ಬಂತು, ಕಲರ್ ಪ್ರಿಂಟ್ ಇದು, ಅದಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದೆ. ನೋಡಿ ಕಲರ್ ಪ್ರಿಂಟ್ ಬಂತು, ಬೆಂಕಿ. ಸೊ ಸಾಕು ನನಗೆ ಅನ್ನಿಸ್ದಂಗೆ. ಕ್ಯಾನ್ಸಲ್ ಮಾಡ್ರೆ ನೋಡಿ, ಪಟ್ಟೊಂದು ಕ್ಯಾನ್ಸಲ್ ಆಯಿತು. ಏನು ನೋಡಿ, ಏನು ಪ್ರಿಂಟ್ ಆಗಿಲ್ಲ, ಕ್ಯಾನ್ಸಲ್ ಕೊಟ್ಟ ತಕ್ಷಣ ಆಟೋಮೆಟಿಕ್ ಕ್ಯಾನ್ಸಲ್ ಆಯಿತು. ಅದು 3 ಶೀಟ್ ಇತ್ತು. ಸೊ ಈ ಅಪ್ಲಿಕೇಶನಲ್ಲಿ ನಾವು ರಿಮೋಟ್ಲಿ ಬೇಕಾದರೂ ನೆಲ್ಲ ಹೊರಗಡೆ ಇರ್ತೀವಿ, ಅಲ್ಲಿಂದ ಬೇಕಾದರೂ ನಾವು ಪ್ರಿಂಟೌಟನ್ನು ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು, ಡಾಕ್ಯುಮೆಂಟ್ ಪ್ರಿಂಟ್ಬೋದು. ಸೊ ಡಿಫ್ರೆಂಟ್ ಆಪ್ಷನ್ ಎಲ್ಲ ಇದೆ. ಸೊ ನಾನು ಏನು ಮಾಡ್ತೀನಿ, ಈಗ ID ನೋಡಿ, ನಾವು ಒಂದು ಕ್ಯಾಮ್ರಾ ಫೀಚರ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಸ್ಕ್ಯಾನ್ ಅಂತ ಇದೆ. ಇದಕ್ಕೆ ಹೋದರೆ ನಮಗೆ ID ಸ್ಕ್ಯಾನ್ ಮಾಡೋದಕ್ಕೆ ಒಂದಿದೆ, ಆಪ್ಷನ್ನೇ ಕೊಟ್ಟಿದ್ದಾರೆ. ಸೊ ಏನೋ ID ನಾವು ತಗೋಬೇಕು ಅಂದರೆ ಸ್ಕ್ಯಾನ್ ಮಾಡ್ಬಿಟ್ಟು ನಾವು ಆರಾಮಾಗಿ ಮಾಡ್ಕೋಬೋದು. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ, ನಾನೊಂದು ಫೋಟೋ ತಗೋತೀನಿ. ಸೊ ಫೋಟೋ ಬಂತು, ವಿಚಿತ್ರವಾಗಿ ಬಂದಿದೆ, ಬಟ್ ಓಕೆ. ಸೊ ನಾನೇನು ಮಾಡ್ತೀನಿ, ನಂದನ್ನು ಸೆಲೆಕ್ಟ್ ಮಾಡಿಕೊಂಡು ಫುಲ್ಲು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟು ಪ್ರಿಂಟ್ ಪ್ರಿವ್ಯೂ, ಪ್ರಿಂಟ್. ಸೊ ಈಗ ನನ್ನ ಫೋಟೋ ಪ್ರಿಂಟ್ ಆಗುತ್ತೆ. ನಾನು ಫೋಟೋ ಪೇಪರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಪ್ರಿಂಟ್ ಆಗುತ್ತೆ. ಗ್ಲಾಸ್ ಪೇಪರು, ಫೋಟೋ ಪೇಪರ್, ಲಿಟ್ರಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಪರ್ನ ನೀವು ಇದಕ್ಕೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಎನ್ವೆಲಪ್ಸ್ ಆಗಿರ್ಬೋದು, ಇಂಕ್ಜೆಟ್ ಪ್ರಿಂಟರ್ ಆಗಿರ್ಬೋದು, ಮ್ಯಾಟ್ ಪೇಪರ್ ಆಗಿರ್ಬೋದು, ಪ್ಲೇನ್ ಪೇಪರು, ಗ್ಲಾಸ್ ಪೇಪರ್ ಎಲ್ಲ ಬರುತ್ತೆ. ಸೊ ಯಾವುದನ್ನು ಬೇಕಾದ್ರೆ ಹಾಕೋಬೋದು. ನನ್ನ ಫೋಟೋ ಪ್ರಿಂಟ್ ಆಗ್ತದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಕಲರ್ ಆಗಿರೋದ್ರಿಂದ, ಫೋಟೋ ಆಗಿರೋದ್ರಿಂದ ಡೀಟೇಲ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅದು ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಬಿಡುತ್ತೆ. ಈಗ ನೋಡಿ, ನನ್ನ ಫೋಟೋ ಆಗಿರೋದ್ರಿಂದ ಅದು ಫೋಟೋ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಡೀಟೇಲಾಗಿ ಪ್ರಿಂಟ್ ಮಾಡುತ್ತೆ. ಬಟ್ ಸ್ಟಿಲ್ ಫೋಟೋ ಲೆವೆಲಿಗೆ ಒಂದು ಲೆವೆಲಿಗೆ ಫಾಸ್ಟಾಗಿ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಸೊ ಬರಲಿ ನಿಧಾನಕ್ಕೆ ಬರಲಿ. ನೋಡ್ತಾ, ಓ ಮೈ ಗಾಡ್, ನೋಡಿ, ನೋಡ್ತಾ ಇದ್ದೀರಾ, ಫೋಟೋ ಈ ರೀತಿ ಬರುತ್ತೆ. ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಪೋಸ್ ಮಾತ್ರ ಕೆಟ್ಟದಾಗಿದೆ, ಬಟ್ ಓಕೆ ಆಯಿತಾ, ಚೆನ್ನಾಗಿ ಪ್ರಿಂಟನ್ನು ಮಾಡಿದೆ. ಸೂಪರ್ ವಿಷಯ. ಈ ಪ್ರಿಂಟರ್ 2.4 GHz ವೈಫೈ ಮುಖಾಂತರ ಇಂಟರ್ನೆಟ್ಗೆ ಕನೆಕ್ಟ್ ಆಗುತ್ತೆ. ಮತ್ತು ನೀವು ಸ್ಕ್ಯಾನ್ ಮಾಡಿದ್ರೆ ಅದನ್ನು ನೀವು ಬೇಕಾದರೆ JPEG
ಫಾರ್ಮೇಟಲ್ಲಾದರೂ ಸ್ಕ್ಯಾನ್ ಮಾಡ್ಕೋಬೋದು ಅಥವಾ PDF ಅಲ್ಲಿ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಿಮ್ಮ ಕಂಪ್ಯೂಟರ್ನದು ಆಪ್ಷನ್ ಇರುತ್ತೆ. ಇನ್ನು ಇದರ ಪ್ರಿಂಟಿಂಗ್ ಸ್ಪೀಡ್ ಬಗ್ಗೆ ಮಾತಾಡೋಣ. ನೀವೇನಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ ಪ್ರತಿ ನಿಮಿಷಕ್ಕೆ ಮ್ಯಾಕ್ಸಿಮಮ್ ಅಂತ ಅಂದರೆ 12 ಪ್ರಿಂಟನ್ನು ಕೊಡುತ್ತೆ ನಿಮಗೆ. ಅಂದರೆ 12 ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಗಳನ್ನು ಪ್ರತಿ ನಿಮಿಷಕ್ಕೆ ನೀವು ಪ್ರಿಂಟ್ ಮಾಡ್ಬೋದು. ಮತ್ತು ನೀವೇನಾದರೂ ಕಲರ್ ಮಾಡ್ತಾ ಇದ್ದೀರಾ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಅಪ್ ಟು 5 ಪ್ರಿಂಟ್ಗಳನ್ನು ಮಾಡ್ಬೋದು. ಕಲರ್ ಆದರೆ ಕಲರ್ ಸ್ವಲ್ಪ ಡೀಟೇಲ್ ಇರೋದ್ರಿಂದ ಸ್ವಲ್ಪ ಟೈಮನ್ನು ಆಬ್ವಿಯಸ್ಲಿ ತೊಗೊಳುತ್ತೆ. ಪರ್ಸ್ನಲಿ ಇದರ ಪ್ರಿಂಟಿಂಗ್ ಕ್ವಾಲಿಟಿ ಕಲರ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು, ಎರಡು ಕೂಡ ತುಂಬ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಫೋಟೋ ಪೇಪರ್ನಲ್ಲಿ ನೀವೇನಾದರೂ ಆ್ಯಕ್ಚುಲಿ ಕಲರ್ ಪ್ರಿಂಟನ್ನು ಮಾಡಿದ್ರೆ, ಫೋಟೋ ಪ್ರಿಂಟನ್ನು ಮಾಡಿದ್ರೆ ತುಂಬ ಇಂಪ್ರೆಸಿವ್ ಆಗಿ ಬರುತ್ತೆ ಆಯಿತಾ. ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇದು ಯಾರಿಗಪ್ಪ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ, ಆಗಲೇ ಹೇಳ್ದಂಗೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಾಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ಎಲ್ರಿಗೂ ಈ ಪ್ರಿಂಟರ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಸ್ಕೂಲಲ್ಲಂತೂ ಕೇಳ್ತಾನೆ ಇರ್ತಾರೆ, ಅದು ಆ ಪ್ರಾಜೆಕ್ಟ್ ವರ್ಕು, ಆ ಚಾರ್ಟ್ ಬೇಕು, ಈ ಚಾರ್ಟ್ ಬೇಕು, ಏನೋ ಪ್ರಿಂಟ್ಔಟ್ಗಳಿರ್ತವೆ. ಜೊತೆಗೆ HP ಅವ್ರದ್ದು ಪ್ರಿಂಟ್ ಲರ್ನ್ ಸೆಂಟರ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಅದರಲ್ಲಿ ನಿಮ್ಮ ಮಕ್ಕಳಿಗೆ ಕೆಲವೊಂದು ಡಾಕ್ಯುಮೆಂಟ್ಗಳು ಸಿಗುತ್ತೆ. ಅಂದರೆ ವರ್ಕ್ಶೀಟ್ಗಳು ಸಿಗ್ತವೆ ಮಕ್ಕಳಿಗೆ. ಅಂದರೆ ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಒಬ್ಬರು ನಾವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದಲೇ ಪ್ರಿಂಟ್ ಬೇಕಾದರೂ ಕೊಡ್ಬೋದು. ಸೊ ನೋಡಿ, ನಿಮಗೆ ಮಕ್ಕಳಿದ್ರೆ ಆ ಒಂದು ಫೀಚರ್ ಹೆಲ್ಪ್ ಆಗ್ಬೋದು. ನೀವೇನಾದ್ರು ಕಾಲೇಜ್ ಮಕ್ಕಳಾಗಿದ್ದೀರಾ ಅಂದರೆ ಕೆಲವೊಂದು ಟೈಮ್ ನೀವು ಕ್ಲಾಸಿಗೆ ಹೋಗಿರಲ್ಲ, ನಿಮ್ಮದು ಇನ್ನೊಬ್ಬರು ಫ್ರೆಂಡ್ಸಿಂದು ನೋಟ್ಸ್ ಇಸ್ಕೊಂಬಿಟ್ಟು ನೀವು ಜೆರಾಕ್ಸ್ ಮಾಡ್ಕೋಬೇಕು, ಸ್ಕ್ಯಾನ್ ಮಾಡ್ಕೋಬೇಕು, ಕಾಪಿ ತಗೋಬೇಕು. ಈ ರೀತಿ ಯೂಸಸ್ಗಾಗಿರ್ಬೋದು. ನಿಮ್ಮದು ಆಫೀಸ್ ಇರುತ್ತೆ, ಇನ್ವಾಯ್ಸ್ ಕ್ರಿಯೇಟ್ ಮಾಡಬೇಕು, ಬಿಲ್ ಕೊಡಬೇಕು, ಈ ರೀತಿ ಪರ್ಪಸ್ಗಾಗಿರ್ಬೋದು. ಎಲ್ಲ ಪರ್ಪಸನ್ನು ಕೂಡ ಸರ್ವ್ ಮಾಡುತ್ತೆ. ಇದರಲ್ಲಿ ಕಂಟೆಂಟ್ ಅವೇರ್ ಸೆನ್ಸಾರ್ ಇದೆ. ಅಂದರೆ ನೀವೇನು ಸ್ಕ್ಯಾನ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಅದು ಕ್ವಾಲಿಟಿ ಅನ್ನೋದು ಆಟೋಮೆಟಿಕ್ ಡಿಸೈಡ್ ಮಾಡುವಂಥ ಫೀಚರ್ ಎಲ್ಲ ಇದೆ ಆಯಿತಾ. ಸೊ ಬೆಂಕಿ ವಿಷಯ ಅಂತೀನಿ. ಮತ್ತು 24 ಬಿಟ್ ಕಲರ್ಸು. 24 ಬಿಟ್ ಅಂದರೆ ಹೆವಿ ಜಾಸ್ತಿ ಬಿಡಿ, ನಾನು ಅದು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಜಾಸ್ತಿ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಪ್ರಿಂಟ್ ಡ್ಯೂಟಿ ಸೈಕಲ್ ಅಂದರೆ ಒಂದು ಪ್ರಿಂಟರ್ ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ ಅಂತ ಅಂದರೆ ಎಷ್ಟು ಪ್ರಿಂಟನ್ನು ಮಾಡ್ಬೋದು ಅನ್ನೋದಕ್ಕೊಂದು ನಂಬರ್ ಇರುತ್ತೆ. ಸೊ ಈ ಪ್ರಿಂಟರ್ಗೆ 3000 ಕಾಪೀಸು. ನೋಡಿ, ನೀವು ತಿಂಗಳಿಗೆ 3000ಕ್ಕಿಂತ ಕಡಿಮೆ ಪ್ರಿಂಟೌಟ್ನ ಮಾಡ್ತೀರಾ ಅಂದರೆ ನಿಮಗೆ ಇದು ಪರ್ಫೆಕ್ಟ್ ಆಗುತ್ತೆ. 3000 ಅಂದರೆ ಬೇಜಾನಾಯಿತು ಆಯಿತಾ. ಯೂಶ್ವಲಿ ಆಫೀಸ್ಗಳಲ್ಲಿ ಒಂದು ಮೀಡಿಯಮ್ ಸೈಜ್ ಆಫೀಸ್ಗಳಲ್ಲಿ 3000 ಕಾಪಿ ಯಾರು ಪ್ರಿಂಟೌಟನ್ನು ತೆಗೆಯಲ್ಲ. ಸೊ ಅದಕ್ಕಿಂತ ಕಡಿಮೆ ಇದ್ರೆ ನೋಡಿ, ನಿಮಗೆ ಈ ಪ್ರಿಂಟರ್ ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ. ಇನ್ನು ರೀಫಿಲ್ಲಿಗೆ ಬರ್ತೀನಿ ಆಯಿತಾ. ಆಗಲೇ ಹೇಳ್ದಂಗೆ ರೀಫಿಲ್ ಮಾಡುವಂಥದ್ದು ತುಂಬ ಸಿಂಪಲ್. ನಾನೇ ಮಾಡಿಕೊಂಡೆ, ಸ್ವಲ್ಪನೂ ಸ್ಪಿಲ್ ಆಗಲ್ಲ ಆಯಿತಾ. ಆ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ನೋಡಿ, ನಾನು ಇಂಕಿದೆ ಇದ್ರೊಳಗಡೆ ಸ್ವಲ್ಪ ಆಯಿತಾ. ನಾನು ಹಿಂಗೆ ಉಲ್ಟಾ ಇಟ್ಟರು ಸಹ ಇಂಕ್ ಕೆಳಗಡೆ ಹೋಗಲ್ಲ. ಸೊ ಸಕ್ಕತ್ತಾಗಿ ಮಾಡಿದ್ದಾರೆ. ನಾನು ಇದ್ರೊಳಗೆ ಹಾಕಿದ್ರೆ ಮಾತ್ರ ಅದರೊಳಗಿಂದ ಇಂಕ್ ಹೋಗುತ್ತೆ ನೋಡಿ. ಹಿಂಗಂದರೆ ಇಂಕ್ ಕೆಳಗೆ ಬೀಳಲ್ಲ, ಇದ್ರೊಳಗೆ ಇಂಕ್ ಇದ್ರೂ ಸಹ ಕೆಳಗೆ ಬೀಳಲ್ಲ. ಸೊ ಆ ರೀತಿ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ನೂ ಬೇಜಾನಿದೆ ನೋಡಿ. ಇಷ್ಟಿದೆ ಇಂಕು, ಇಲ್ಲಿ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣ್ತಿದೆ ಅಲ್ವ ನಿಮಗೆ, ಇನ್ನೂ ಇಂಕಿದೆ. ನಾನು ಬಿಚ್ಬಿಟ್ಟು ಹಿಂಗೆ ಉಲ್ಟಾ ಹಾಕಿದ್ರು ಸಹ ಇಂಕ್ ಕೆಳಗೆ ಬೀಳಲ್ಲ, ಸ್ಪಿಲ್ ಆಗಲ್ಲ ಕೆಳಗಡೆ, ಒಂದು ಹನಿ ಕೂಡ ಸ್ಪಿಲ್ ಆಗಲ್ಲ. ಸಕ್ಕತ್ತಾಗಿ ಮಾಡಿದ್ದಾರೆ ಬಾಟ್ಲುಗಳನ್ನ. ನಾವೇ ಆರಾಮಾಗಿ ರೀಫಿಲ್ ಮಾಡ್ಬೋದು, ಬೇರೆಯವ್ರು ಬಂದ್ಬಿಟ್ಟು ರೀಫಿಲ್ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಸೊ ಈ ರೀಫಿಲ್ ಏನಿದೆ ಅದರ ಪ್ರೈಸ್ಗಳ ಬಗ್ಗೆ ಮಾತನಾಡ್ತೀನಿ ನಾನು. ಈ ಕಲರ್ ಇದೆ ಅಲ್ವಾ, ನೀವು ಕಾಂಬೋ ಬೇಕಾದ್ರೆ ತಗೋಬೋದು. ಫುಲ್ಲು ನೋಡಿ, ಈ ಬ್ಲ್ಯಾಕ್ ಆ್ಯಂಡ್ ವೈಟು, ಈ ಕಲರ್ಸು ಎಲ್ಲ ಕಾಂಬೋ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು MRP 2415 ರೂಪಾಯಿ ಆಗುತ್ತೆ. ಸೊ ಇದರಲ್ಲಿ ನೀವು 4000 ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟು ಮತ್ತು 8000 ತನಕ ನೀವು ಕಲರ್ ಪ್ರಿಂಟನ್ನು ಮಾಡ್ಬೋದು. ಇನ್ನು ನೀವು ಸಪ್ರೇಟಾಗಿ ಇಂಡಿವಿಜುವಲಾಗಿ ತೊಗೋತೀರಾ ಅಂತ ಅಂದರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಏನಿದೆ ಇದೊಂದಕ್ಕೆ 499 ರೂಪಾಯಿ ಆಗುತ್ತೆ. ಇದರಲ್ಲಿ 4000 ಪ್ರಿಂಟನ್ನು ನೀವು ಮಾಡ್ಬೋದು. ಈ ಕಲರು ಒಂದೊಂದಕ್ಕೆ ನಿಮಗೆ 678 ರೂಪಾಯಿ ಆಗುತ್ತೆ ಒಂದೊಂದಕ್ಕೆ. ಸೊ ಈ ಮೂರನ್ನು ನೀವು ತೊಗೊಂಡ್ರಿ ಅಂತ ಅಂದರೆ ಸುಮಾರು 8000 ಪ್ರಿಂಟನ್ನು ನೀವು ಈ ಮೂರರಿಂದ ಮಾಡ್ಬೋದು. ಸೊ ಸೂಪರ್ ವಿಷಯ. ಮತ್ತು ಇಂಕ್ ಹೆಡ್ಗಳೇನಿದೆ, ನಾನು ಸ್ಟಾರ್ಟಿಂಗ್ ಆಗದೆ ನೋಡಿ 2 ಇಂಕ್ ಹೆಡ್ಗಳು ಬರುತ್ತಲ್ವ, ಬ್ಲ್ಯಾಕ್ ಒಂದು ಕಲರ್ ಒಂದು, ಅದು ಕೂಡ ತುಂಬ ಹೆವಿ ಎಕ್ಸ್ಪೆನ್ಸಿವ್ ಇಲ್ಲ, 1364 ರೂಪಾಯಿ ಆಗುತ್ತೆ. ಅದು ನೀವು ರೇರ್ಲಿ ಹೋದಾಗ ಯಾವಾಗಲೂ ಒಂದು ಸಲ ಅದು ಹಾಳಾದಾಗ ನಾವು ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಒಂದಕ್ಕೆ 1350 ಚಿಲ್ಲರೆ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಸೊ ಅದು ನಾವೇ ಬೇಕು ಅಂದರೆ ಹೋದರೆ ರೀಪ್ಲೇಸ್ ಮಾಡ್ಕೋಬೋದು. ಮೆಜಾರಿಟಿ ಆಫ್ ದ ಕೆಲಸಗಳಿಗೆ ಒಂದು ಬೇಸಿಕ್ ನಾಲೆಡ್ಜ್ ನಮಗಿದ್ರೆ ಸಾಕು. ಎಲ್ಲದನ್ನು ನಾವೇ ಇಂಕನ್ನು ನಾವೇ ಹಾಕೋಬೋದು, ಇಂಕ್ ಹೆಡ್ನು ನಾವೇ ಚೇಂಜ್ ಮಾಡ್ಕೋಬೋದು, ಏನೇ ಇಶ್ಯೂ ಅಂದರೂ ನಾವೇ ರೆಸಾಲ್ವ್ ಮಾಡ್ಕೋಬೋದು. ಸೊ ಈಸಿ ಮೇಂಟೆನೆನ್ಸು. ಸೊ ಸ್ವಲ್ಪ ದಿನ ನೀವು ಯೂಸ್ ಮಾಡಿಲ್ಲ ಅಂದರೂ ಕೂಡ ಇಂಕ್ ಟ್ಯಾಂಕ್ ಆಗಿರೋದ್ರಿಂದ ಯೂಶ್ವಲಿ ಏನೂ ಆಗೋದಿಲ್ಲ. ನಾವಿಲ್ಲೇ ಕೆಲವೊಂದು ಸೆಟ್ಟಿಂಗ್ ಇದು ಮಾಡ್ಕೊಂಬಿಟ್ಟು ರೀಫಿಲ್, ಸ್ವಲ್ಪ ಏರ್ ಗ್ಯಾಪ್ ಬಂದರೂ ಕೂಡ ನಾವೇ ಅದನ್ನು ಈಸಿಯಾಗಿ ಫಿಲ್ ಮಾಡ್ಕೊಬಿಡ್ಬೋದು. ಮೇಂಟೆನೆನ್ಸ್ ತುಂಬ ಅಂದರೆ ತುಂಬ ಕಡಿಮೆ, ಸ್ಪಿಲ್ ಆಗಲ್ಲ. ಇಂಕ್ ಯೂಶ್ವಲಿ ಆ ಪೌಡ್ರೆಲ್ಲ ಹಾಕ್ತಿರೋಣ ಅದೆಲ್ಲ ಹೆವಿ ಇಂಕ್ ಸ್ಪಿಲ್ ಆಗುತ್ತೆ, ಬಟ್ ಇದರಲ್ಲಿ ಯಾವುದೂ ಆ ರೀತಿ ಆಗಲ್ಲ.
ಸೊ ನೋಡಿ ಪರ್ಚೇಸ್ ಮಾಡಬೇಕು ಈ ರೀತಿ ಇಂಕ್ ಟ್ಯಾಂಕ್ ಪ್ರಿಂಟರ್ನ ಅಂತ ಅಂದ್ಕೊಂಡಿರೋರಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ಅವ್ರದ್ದು ವೆಬ್ಸೈಟಲ್ಲೂ ಕೂಡ ಇದು ಅವೈಲಬಲ್ ಇದೆ. 1 ವರ್ಷ ವಾರಂಟಿ ಸಿಗುತ್ತೆ, ಎಕೋ ಫ್ರೆಂಡ್ಲಿ, ಮಿನಿಮಮ್ ಮೇಂಟೆನೆನ್ಸು. ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಈ ಒಂದು ಇಂಕ್ ಟ್ಯಾಂಕ್ ಪ್ರಿಂಟರ್ಗಳ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ಏನಾದ್ರು ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಉತ್ತರವನ್ನು ಕೊಡ್ತೀವಿ.